ಹಾಯ್ ರೆಡಿಯಾಗಿ ಎಲ್ಲಿಗೆ ಹೊರಟ್ವಿ ಅಂತಂದರೆ ಇವತ್ತಿನಿಂದ ಫ್ಲವರ್ ಶೋ ಸ್ಟಾರ್ಟ್ ಆಗ್ತದೆ. ಅದು 5 ಡೇಸ್ವರೆಗೂ ಫ್ಲವರ್ ಶೋ ಇದೆ ಮಂಡ್ಯದಲ್ಲಿ. ಲೊಕೇಶನ್ ಅಂತ ಬಂದರೆ ಪ್ರತಿ ವರ್ಷ ಎಲ್ಲಿ ನಡೀತು ಈ ವರ್ಷ ಸಹ ಅಲ್ಲೇ ನಡೀತಾ ಇದೆ. ಫ್ಲವರ್ ಶೋ ಬಂದು ಕೋರ್ಟ್ ರೋಡಲ್ಲಿರುವಂತಹ ತೋಟಗಾರಿಕೆ ಇಲಾಖೆಯಲ್ಲಿ ಅರೇಂಜ್ ಮಾಡಿದ್ದಾರೆ. ಈ ವರ್ಷ ಯಾವೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ನೋಡೋದು ಕ್ಯೂರಿಯಾಸಿಟಿ ನನಗೆ. ಪ್ರತಿ ವರ್ಷವೂ ಬರ್ತಿದ್ದಾಗ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಫಸ್ಟ್ ಡೇ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ. ನೋಡೋಕ್ಕೆ ಜಾಗನೇ ಕೊಡಲ್ಲ, ಅಷ್ಟು ಕ್ರೌಡ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಡೇನೇ ಹೋಗೋಣ, ಯಾಕೆಂದ್ರೆ ತುಂಬ ಚೆನ್ನಾಗಿ ಫ್ರೀ ಆಗಿರುತ್ತೆ. ಮುದ್ದು ಕರ್ಕೊಂಡು ಹೋಗೋದ್ರಿಂದ ನಮಗೆ ಸ್ವಲ್ಪ ಫ್ರೀ ಆಗಿರಬೇಕು, ಯಾಕೆಂದ್ರೆ ನಾವು ತುಂಬ ಓಡಾಡ್ತಾನೆ ಜಾಸ್ತಿ ಅನ್ನೋದು ಉದ್ದೇಶಕ್ಕೆ ಫಸ್ಟ್ ಡೇನೇ ವಿಸಿಟ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಪ್ರಿಪ್ರೇಷನ್ ವೀಡಿಯೋಸ್ ಕೂಡ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಆ್ಯಂಡ್ ಪ್ರಿಪ್ರೇಷನ್ ಎಲ್ಲ ನಡೀತಿದ್ದಾಗ ಇವತ್ತು ಓಪನಿಂಗ್ ಅಂತ ಗೊತ್ತಾದಮೇಲೆ ಹೋದ್ವಿ. ಆ್ಯಂಡ್ ಟಿಕೆಟ್ ಬಂದು 30 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಎಂಟ್ರಿ ಫೀಸ್ನ ತೊಗೊಂಡು ಒಳಗಡೆ ಹೋಗಬೇಕು. ಹೋದ ವರ್ಷ ಮುದ್ದು ಪಾಪು, ಬಟ್ ಈ ವರ್ಷ ನಡೆಯೋ ಥರ ಆಗ್ಬಿಟ್ಟಿದ್ದಾನೆ. ಓಡ್ತಿರ್ತಾನೆ ಎಲ್ಲನ್ನು. ಸ್ವಲ್ಪ ಬೆಳಕಿದ್ದಾಗ ಸ್ವಲ್ಪ ಕತ್ಲೆಯಲ್ಲಿ ಇರೋದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹೋಗಿದ್ದೆ 6 ಆಗಿತ್ತು ಅನ್ಸುತ್ತೆ. ಅವಾಗ ತಾನೇ ಜಸ್ಟ್ ಲೈಟ್ನ ಆನ್ ಮಾಡಿದ್ರು. ಲೈಟಿಂಗ್ಸ್ ಕೂಡ ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಫಸ್ಟ್ ಹೋಗಿದ್ದು ಪಾರ್ಕ್ಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಭಿನ್ನವಾಗಿ ಒಂದಷ್ಟು ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಫಸ್ಟ್ ಡೇ ಆಗಿರೋದ್ರಿಂದ ಫ್ರೆಶ್ ಫ್ಲವರ್ಸ್ ಅಂತ ಹೇಳ್ಬೋದು. ಅದು ನೋಡ್ತಿದ್ರೇ ಖುಷಿ. ಆ ಆನೆ ವೆಲ್ಕಮ್ಗೆ ಆನೆ ಇದೆ, ತುಂಬ ಚೆನ್ನಾಗಿದೆ. ಬಿಳಿ ಆನೆ ನೋಡಿದಷ್ಟೇ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿರುವಂಥ ಆನೆ ಡೆಕೋರೇಷನ್ಸ್ ಮಾಡಿದ್ದಾರೆ. ಇನ್ಯಾವುದೆಲ್ಲ ಐಡಲ್ಸ್ಗಳಿದೆ ಫ್ಲವರಿಂದ ಡೆಕೋರೇಷನ್ ಆಗಿರೋದು ಅಂತ ಖಂಡಿತವಾಗ್ಲೂ ನೋಡಿ ಕಂಪ್ಲೀಟ್. ನೆಕ್ಸ್ಟ್ ಐಡಲ್ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಒಳ್ಳೆ ಫೋಟೋಸ್ಗಳ ಕ್ರಿಯೇಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮ್ಯೂಸಿಕಲ್ಲಿ ಫೌಂಟೇನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಬಟ್ 7 ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಹಾಗಾಗಿ ನಾವು ಮುಂಚೆನೇ ಹೋಗಿದ್ದರಿಂದ ನಮಗೆ ಅಷ್ಟು ಸಿಗಲಿಲ್ಲ. ಆ್ಯಂಡ್ 7 ಆದಮೇಲೆ ನಮಗೆ ವಾಟರ್ ಕೂಡ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇದೆಲ್ಲ ಫ್ರೆಶ್ ಫ್ಲವರ್, ನೋಡೋಕ್ಕೆ ಒಂದು ಖುಷಿ. ಯೆಲ್ಲೋ ಆ್ಯಂಡ್ ರೆಡ್ ಆಸಮ್ ಆಗಿತ್ತು. ಆ್ಯಂಡ್ ಮುದ್ದೂ ಕೂಡ ಅಷ್ಟೇ, ನಾವು ಹೇಳ್ದಾಗೆ ಬಿಟ್ಟರೆ ಸಾಕು ಓಡ್ಬಿಡ್ತಿದ್ದ ಅವನ್ನ ನೋಡಿಕೊಂಡು. ಅವ್ನಿಗೆ ಪ್ರತಿ ಸಂಡೇ ಬರ್ತಿದ್ನಲ್ಲ ಪಾರ್ಕಿಗೆ, ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾನೆ ಈ ಸಲನೂ. ಲೈಟಿಂಗ್ಸ್ ಎಲ್ಲ ತುಂಬಾ ಬ್ಲರ್ ಆಗ್ತಿತ್ತು, ಅಂದರೆ ಅದು ಆಲ್ರೆಡಿ ಅದೇ ಥರನೇ ರಿಫ್ಲೆಕ್ಟ್ ಆಗ್ತಿತ್ತು, ಹಾಗಾಗಿ ಕ್ಯಾಮ್ರಾಗೆ ಹಾಗೆ ಬಂದಿದೆ ಅಷ್ಟೇ. ಆ್ಯಂಡ್ ಅದೆಲ್ಲ ಚೆನ್ನಾಗಿದೆ, ನೋಡೋಕ್ಕೆ ಖುಷಿಯಾಗತ್ತೆ. ಅಂದರೆ ಎತ್ತುಗಳಾಗಿರ್ಬೋದು, ಒಂದೊಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕಾನ್ಸೆಪ್ಟ್ ವೈಸಲ್ಲಿ.
ಅದನ್ನು ಮಕ್ಕಳಿಗೆ ತೋರಿಸೋದಾಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಸೊ ಇನ್ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ನೋಡಿ. ಪ್ರತಿ ವರ್ಷ ಈ ವರ್ಷದಂತೆ ತಿಂಡಿಗೇನು ಕಮ್ಮಿ ಇಲ್ಲ. ಸೊ ಒಳ್ಳೊಳ್ಳೆ ಸ್ಟಾಲ್ಸ್ಗಳೇ ಬಂದುಬಿಟ್ಟಿದೆ ಇಲ್ಲಿ. ಪುಳಿಯೋಗರೆ, ಇಡ್ಲಿ, ದೋಸೆ, ವಾವ್ ಸೂಪರ್ ಆಗಿರೋಂಥದ್ದೆಲ್ಲ ಕಾನ್ಸೆಪ್ಟ್ಗಳಂತೂ ಒಂದೇ ಕಡೆ, ಒಂದೇ ಮಳಿಗೆ ಜವಳಿ ಅಂಗಡಿ ಅಂತ ಹೇಳ್ಬೋದು. ಎಲ್ಲ ಥರದ್ದು ಇದೆ ಇಲ್ಲಿ. ಆ್ಯಂಡ್ ಬಜ್ಜಿ ಆಗಿರ್ಬೋದು, ಪುಳಿಯೋಗರೆ ಎಲ್ಲ ಚೆನ್ನಾಗಿ ವೆರೈಟೀಸ್ ಇದೆ. ಸೊ ಯಾರೆಲ್ಲ ತುಂಬ ಫುಡ್ ಇದ್ದಾರೆ, ಸೊ ಫುಡ್ ಲವರ್ಸ್ಗೆ ಒಳ್ಳೊಳ್ಳೆ ಸ್ಟ್ರೀಟ್ ಫುಡ್ ಥರ ಅರೇಂಜ್ ಮಾಡಿದ್ದಾರೆ. ಇದಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೋಂಟ್ ಮಿಸ್ ಇಟ್. ನೀವು ಕೂಡ ಟ್ರೈ ಮಾಡಿ ಎಲ್ಲನೂ. ಆ್ಯಂಡ್ ಇದು ಬಂದು ಎಂಟ್ರೆನ್ಸು. ಸೊ ಫಸ್ಟ್ ಇಲ್ಲಿಗೆ ವಿಸಿಟ್ ಮಾಡಬೇಕು. ಆ್ಯಂಡ್ ನಾವು ಫಸ್ಟ್ ಪಾರ್ಕಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ವಿ. ಸೊ ಫುಡ್ಡೆಲ್ಲ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಬಂದಿದ್ದು ತೋಟಗಾರ ಇಲಾಖೆ ಎಂಟ್ರೆನ್ಸ್ಗೆ ಬಂದ್ವಿ. ಸೊ ಇಲ್ಲೂ ಕೂಡ ಅಷ್ಟೇ ಜನ ಆವಾಗ ತಾನೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು. ಸೊ ಕ್ರೌಡ್ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನಮಗೆ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಆರಾಮ್ಸೆ ಆಗಿ ಹೋಗ್ಬೋದು, ಆರಾಮ್ಸೆ ಆಗಿ ಮೂವನ್ನು ಕೂಡ ಆಗ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ಯಾವೆಲ್ಲ ಇಲಾಖೆ ವತಿಯಿಂದ ಯಾವೆಲ್ಲ ಮಳಿಗೆಗಳನ್ನ ಹಾಕಿದ್ದಾರೆ, ಯಾವೆಲ್ಲ ತಿನಿಸುಗಳಿದೆ ಅದನ್ನು ಕೂಡ ನೋಡಿ.
ಇದೆಲ್ಲ ಬಂದು ಶಾಪಿಂಗ್ಗೆ ಅಂತಲೇ. ಸೊ ಟಾಯ್ಸಸ್ ಆಗಿರ್ಬೋದು, ಕ್ಲಾತ್ಸು ಎಲ್ಲ ಕೂಡ ಒಂದೇ ಕಡೆ ಶಾಪ್ ಮಾಡೋದ್ರಿಂದ, ಬ್ಯಾಂಗಲ್ಸು, ಸೊ ಯಾರೆಲ್ಲ ಎಲ್ಲ ಒಂದೇ ಕಡೆ ಅಂದರೆ ವಾಣಿಜ್ಯ ಮಳಿಗೆ ಅಂತ ಹೇಳ್ಬೋದು. ಸೊ ಸ್ಟಿಲ್ ಆರಾಮ್ಸೆ ಆಗಿ ಕೂತ್ಕೊಂಡು ಶಾಪ್ ಮಾಡ್ಬೋದು. ಆ್ಯಂಡ್ ಪ್ರೋಗ್ರಾಮ್ ನೋಡ್ತೀನಿ ಅಂದರೂ ಕೂತ್ಕೊಂಡು ಪ್ರೋಗ್ರಾಮ್ಸ್ ಕೂಡ ನೋಡ್ಬೋದು. ಅದರ ಮತ್ತು ಇಲ್ಲಿ ಬಂದರೆ ಯಾವೆಲ್ಲ ಹಣ್ಣು ತರಕಾರಿಗಳಿದೆ ಅದನ್ನೆಲ್ಲ ಶೋ ಅಪ್ ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ಹೇಳ್ಕೊಡ್ಬೋದು ನಾವು, ಏನೇನೆಲ್ಲ ಇದೆ ಅನ್ನೋದು. ಸೊ ಅಲ್ಲಿಂದ ಮುದ್ದು ನೋಡಿ ಯಾರೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ಯಾರೋ ಅಂತ ಗೊತ್ತಿಲ್ಲ, ಬಟ್ ಕೂರಿಸ್ಕೊಂಡಿದ್ದಾರೆ ಚೇರ್ ಮೇಲೆ, ಮಾತಾಡ್ತಿದ್ದಾನೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು. ಸೊ ನಾವು ಅಲ್ಲಿಗೆ ಕಂಪ್ಲೀಟಾಗಿ ಫುಲ್ಲು ಫ್ಲವರ್ ಶೋಸ್ನ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಟ್ವಿ. ಅದ ನಂತರ ಇಲ್ಲಿ ತರಕಾರಿಗಳನ್ನ ಬೆಳೆದಿರೋದಾಗಿತ್ತು, ಅದು ಎಲ್ಲ ಕೂಡ ಚೆನ್ನಾಗಿದೆ ನೋಡೋಕ್ಕೆ. ಸೊ ಯಾವೆಲ್ಲ ತರಕಾರಿಗಳಿದೆ, ಯಾವ ಥರದ್ದಿದೆ, ಸೊ ಅದೆಲ್ಲ ಇದೆ. ಆ್ಯಂಡ್ ಕಮರ್ಷಿಯಲಿ ಬಂದಿಲ್ಲ ಪ್ಲೇಟ್ಸ್ಗಳಾಗಿರ್ಬೋದು ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಸೊ ಇಂಟ್ರೆಸ್ಟ್ ಇದೆ ತೊಗೋಬೋದು. ಆ್ಯಂಡ್ ನಾನು ಕೂಡ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಲೆಫ್ಟ್ ಮಾಡಿದೆ, ಜಸ್ಟ್ ಯಾಕೆಂದರೆ ಅದು ಒಂದು ಸಲ ಹೊಡೆದೋದ್ರೆ ಜಸ್ಟ್ ಹೋಗ್ಬಿಡುತ್ತೆ ಅಂತ. ಆ್ಯಂಡ್ ಅಂದರೆ ಮುಂಚೆ ಅಲ್ಲೇ ನೋಡ್ಕೊತ ಇನ್ನು ಫ್ಲವರ್ಸ್ಗಳು, ಸೊ ಫ್ಲವರ್ಸ್ಗಳೆಲ್ಲ ಯಾವ್ಯಾವಿದೆ ಅಂತ ಆ್ಯಸ್ ಯೂಶುವಲ್ ಪ್ರತಿ ವರ್ಷ ಹೇಗಿರುತ್ತೋ ಈ ವರ್ಷವೂ ಫ್ಲವರ್ಸ್ಗಳ ಹಾಗೆ ಇದೆ. ಆ್ಯಂಡ್ ಯುನೀಕಾಗಿ ಈ ವರ್ಷ ಇಂಡಿಯಾ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದಾರೆ ಫ್ಲವರ್ಸಲ್ಲಿ, ಅದು ಕೂಡ ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ಆಪೋಸಿಟ್ ಪಾರ್ಕಲ್ಲಿ ಬಂದರೆ ಕೈಮಗ್ಗದಲ್ಲಿ ಮಾಡುವಂಥ ಸೀರೆಗಳನ್ನ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅಂದರೆ ಬೆಂಗಳೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಈ ಕಡೆ ಎಲ್ಲ ಯಾರೆಲ್ಲ ಕೈಮಗ್ಗದೆಲ್ಲ ಕೈ ಸೀರೆಗಳನ್ನ ನೇಯ್ತಾರೋ ಅವರು ಬಂದು ಡೈರೆಕ್ಟಾಗಿ ನಿಮಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಯಾರೆಲ್ಲ ಸೀರೆ, ಟವಲ್ಲು ಇನ್ನೆಲ್ಲ ಬೇಕು ಐಟಮ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ಮಾರಾಟ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ನಾನು ಕೂಡ ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದೆ. ನನಗೆ ಇಷ್ಟ ಆಯಿತು, ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಇನ್ನು ಸ್ವಲ್ಪ ಹೊತ್ತು ಟೈಮ್ ಇದ್ರೆ ನೋಡ್ಬೋದಿತ್ತು, ಬಟ್ ಟೈಮ್ ಆಗೋದ್ರಿಂದ ನೋಡೋಕ್ಕಾಗಿಲ್ಲ. ಸೀರೆಗಳ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೀರೆ ಲವರ್ಸು, ಖಂಡಿತ ಅವ್ರಿಗೂ ಕೂಡ ಈ ವರ್ಷದಲ್ಲಿ ಸೀರೆ ಮಳಿಗೆ ಹಾಕಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಈ ಸೀರೆ ತುಂಬ ಜನ ತೊಗೋತಾ ಇದ್ರು ಕೂಡ. ಸೊ ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಲ್ಲಿ ಇಷ್ಟ, ಎಲ್ಲೋದ್ರೂ ನಾವು ಸೀರೆನೇ ಫಸ್ಟ್ ನೋಡೋದು. ಏನು ತೊಗೊಂಡ್ರು ಫಸ್ಟ್ ಸೀರೆ ಮೇಲೆ ನಮಗೆ ಇರುತ್ತೆ. ಸೊ ಚೆನ್ನಾಗಿದೆ. ಮೈಸೂರು ಕ್ರೇಪ್ ಸಿಲ್ಕ್ಸ್ ಕೂಡ ಇದೆ. ಸೊ ಎಲ್ಲ ಇದೆ. ಟವಲು, ಬೆಡ್ಶೀಟ್ ಆಗಿರ್ಬೋದು ಎಲ್ಲ ಕಾಟನ್, ಸಿಂಥೆಟಿಕ್ ಅಲ್ಲ ಕಾಟನ್ ಇರುತ್ತೆ. ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ಅಲ್ಲಿಂದ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಈ ವರ್ಷದ ಫ್ಲವರ್ ಶೋ ನೋಡಿದ್ರಲ್ಲ, ಸೊ ನೀವು ಕೂಡ ವಿಸಿಟ್ ಮಾಡಿ. ಇನ್ನು 28ಗೆ ಎಂಡ್ ಆಗುತ್ತೆ, ಅಂದರೆ 28ನೇ ತಾರೀಕು ಇದು ಎಂಡ್ ಆಗುತ್ತೆ. ಅಲ್ಲಿ ತನಕನೂ ಕೂಡ ಫ್ಲವರ್ ಶೋ ಇರುತ್ತೆ. ಆ್ಯಂಡ್ ಯಾರೆಲ್ಲ ಮಂಡ್ಯದಲ್ಲಿದ್ದೀರಾ ಖಂಡಿತ ವಿಸಿಟ್ ಮಾಡಿ. ಮಕ್ಕಳು ಕರ್ಕೊಂಡೋಗಿ ಎಂಜಾಯ್ ಮಾಡ್ತಾರೆ, ತಿಳ್ಕೊತಾರೆ. ಆ್ಯಂಡ್ ಈ ವರ್ಷ ಫ್ಲವರ್ ಶೋ ಕೂಡ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.